ಯೂಟ್ಯೂಬ್ ವೀಕ್ಷಕರೇ, ಮನೋಜಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಾಗರಬಾವಿ ಏಕಾತಾ ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 765 ಸ್ಕ್ವೇರ್ ಫೀಟ್ ವೆಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನಾನು ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನಲ್ಲಿ ಅರ್ಧ ಪಾರ್ಕಿಂಗ್ ಕೊಟ್ಟಿರುವಂಥದ್ದು. ಫಸ್ಟ್ ಫ್ಲೋರ್ನಲ್ಲಿ ರೈಲಿಂಗ್ನಲ್ಲಿ ನಿಮಗೆ MS ಟ್ಯೂಬ್ಸ್ನಲ್ಲಿ ನಿಮಗೆ ಎಲಿವೇಶನ್ ಡಿಸೈನ್ ಮಾಡಿರುವಂಥದ್ದು. ಸೆಕೆಂಡ್ ಮತ್ತು ಥರ್ಡ್ನಲ್ಲಿ ಕ್ಲೇ ಟೈಲ್ ಯೂಸ್ ಮಾಡಿರುವಂಥದ್ದು ಎಲಿವೇಶನ್ನಲ್ಲಿ. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ MS ಟ್ಯೂಬ್ಸ್ ಹಾಗೆ ಆ್ಯಂಗಲ್ಸ್ ಯೂಸ್ ಮಾಡಿರುವಂಥ ಗೇಟ್ ಸಿಗುತ್ತೆ. ಫ್ಲ್ಯಾಟ್ ಯೂಸ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಅರ್ಧ ಪಾರ್ಕಿಂಗ್ ಕೊಟ್ಟು ಮೇನ್ ಡೋರ್ ಕೊಟ್ಟಿರುವಂಥದ್ದು. ಪಾರ್ಕಿಂಗ್ ಫ್ಲೋರಿಂಗ್ನಲ್ಲಿ ಬಂದು 2x2 ಆ್ಯಂಟಿ ಸ್ಕಿಡ್ ಟೈಲ್ ಹಾಕಿದ್ದಾರೆ. ಇಲ್ಲಿ ಒಂದು ಕವರಿ ವಾಟರ್ ಮೀಟರ್ ಕನೆಕ್ಷನ್ಗೆ ಪ್ರಾವಿಷನ್ ಮಾಡಿರುವಂಥದ್ದು. ಇಲ್ಲಿ ಟ್ಯಾಪ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬರುತ್ತೆ. ಇಲ್ಲಿ ಒಂದು ಬೋರ್ವೆಲ್ ಬರುವಂಥದ್ದು. ಈ ಒಂದು ಪಾರ್ಕಿಂಗಲ್ಲಿ ನಿಮಗೆ ಒಂದು ಕಾರಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುವಂಥದ್ದು. ಗ್ಯಾಸ್ ಸಿಲಿಂಡರ್ ಇಡೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿರುವಂಥದ್ದು. ಆರ್ಕಿಟೆಕ್ಟ್ ಸ್ಟೈಲಲ್ಲಿ ಕಟ್ಟಿರುವಂಥ ಬಿಲ್ಡಿಂಗ್ ಇದು, ಆರ್ಕಿಟೆಕ್ಟ್ ಪ್ಲ್ಯಾನ್ ಇದು. ಇಲ್ಲಿ ಬಂದು ನಿಮಗೆ ಮೇನ್ ಡೋರ್ ಸಿಗುತ್ತೆ. ವಿನಿಯರ್ ಡೋರ್ ಯೂಸ್ ಮಾಡಿರುವಂಥದ್ದು. ಟೀಕುಡ್ ವಾಸ್ಕಲ್ ಯೂಸ್ ಮಾಡಿದ್ದಾರೆ. ವಿನಿಯರ್ ಡೋರ್ ಯೂಸ್ ಮಾಡಿದ್ದಾರೆ. ಬಯೋಮೆಟ್ರಿಕ್ ಲಾಕ್ ಬರುತ್ತೆ ನಿಮಗೆ, ನೋಡ್ಬೋದು. ಕಾರ್ಡ್ ಕೂಡ ಬರೋವಂಥದ್ದು. ಗ್ರೌಂಡ್ ಫ್ಲೋರ್ನಲ್ಲಿ ನಾವು ಇಲ್ಲಿ ಮೇನ್ ಡೋರಿಂದ ಒಳಗೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಸ್ಟೇರ್ ಕೇಸ್ ಸಿಗುತ್ತೆ. ಇಲ್ಲಿ ಗಾರ್ಡನಿಂಗ್ ಮಾಡಿದ್ದಾರೆ. ಈ ಕಡೆ ನಿಮಗೊಂದು ಕಾಮನ್ ವಾಶ್ರೂಮ್ ಬರ್ತದೆ. ಇಲ್ಲಿ ನೋಡ್ಬೋದು, ಇಲ್ಲೊಂದು ಕಾಮನ್ ವಾಶ್ರೂಮ್ ಬರುತ್ತೆ. ಹಾಗೆ ಇಲ್ಲಿಂದ ನಮಗೆ ಲಿಫ್ಟ್ ಏರಿಯಾ ಸ್ಟಾರ್ಟ್ ಆಗುವಂಥದ್ದು. ಗ್ರೌಂಡ್ ಫ್ಲೋರಿಂದನೇ ಲಿಫ್ಟ್ ಪ್ರಾವಿಷನ್ ಕೊಟ್ಟಿರುವಂಥದ್ದು. ಲಿಫ್ಟ್ ಫ್ರಂಟ್ ವಾಲ್ನಲ್ಲಿ ಬಂದು ನಿಮಗೆ ಗ್ರಾನೈಟ್ ಹಾಗೆ ಟೈಲ್ನಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಹಾಗೆ ನಿಮಗೆ ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ರೂಮ್ ಕೂಡ ಸಿಗುತ್ತೆ, ನೋಡ್ಬೋದು. ಇಲ್ಲಿ ಒಂದು ರೂಮ್ ಕೊಟ್ಟಿರುವಂಥದ್ದು. ಎಲ್ಲ UPVC ಸ್ಲೈಡಿಂಗ್ ವಿಂಡೋಸ್ ಯೂಸ್ ಮಾಡಿದ್ದಾರೆ. ಇದು ಆಫೀಸ್ ಆಗಿ ಯೂಸ್ ಮಾಡ್ಬೋದು. ಇಲ್ಲಿಂದ ಸ್ಟೇರ್ ಕೇಸ್ ಸ್ಟಾರ್ಟ್ ಆಗುತ್ತೆ. ಇಂಟೀರಿಯರ್ ಸ್ಟೇರ್ ಕೇಸ್ ಬಂದು ನಿಮಗೆ MS ಹಾಗೆ ವುಡ್ ಯೂಸ್ ಮಾಡಿರುವಂಥ ಸ್ಟೇರ್ ಕೇಸ್ ಸಿಗುತ್ತೆ ನಿಮಗೆ, ನೋಡ್ಬೋದು. ಮೇಲೆ ಬಂದರೆ ನಮಗೆ ಫಸ್ಟ್ ಫ್ಲೋರ್ನಲ್ಲಿ ಮೊದಲು ಲಿವಿಂಗ್ ಏರಿಯಾ ಕೊಟ್ಟಿರುವಂಥದ್ದು, ನೋಡ್ಬೋದು. ರೈಲಿಂಗ್ ಕೂಡ ಎಲ್ಲ ವುಡನ್ ಫಿನಿಶಿಂಗ್ MS ಟ್ಯೂಬ್ ಯೂಸ್ ಮಾಡಿ ನಿಮಗೆ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ವುಡ್ ಯೂಸ್ ಮಾಡಿದ್ದಾರೆ. ಇಲ್ಲಿ ರಾಫ್ಟರ್ ಶೀಟ್ ಯೂಸ್ ಮಾಡಿರುವಂಥದ್ದು. ಡಬಲ್ ಹೈಟ್ ಲಿವಿಂಗ್ ಬರುತ್ತೆ, ನೋಡ್ಬೋದು. 14 ಫೀಟ್ ಲಿವಿಂಗ್ ಕೊಟ್ಟಿರುವಂಥದ್ದು ನಿಮಗೆ. ಇಲ್ಲಿ 14-15 ಫೀಟ್ ಬರುತ್ತೆ ನಿಮಗೆ ಲಿವಿಂಗ್. ಇಲ್ಲಿ ಬಂದು TV ಕ್ಯಾಬಿನೆಟ್ ಬರುತ್ತೆ. ಪೂರ್ತಿ ರೂಫ್ ಹೈಟ್ವರೆಗೂ ನಿಮಗೆ ರಾಫ್ಟರ್ ಯೂಸ್ ಮಾಡಿರುವಂಥದ್ದು, ನೋಡ್ಬೋದು. ಯು ಶೇಪಲ್ಲಿ ರಾಫ್ಟರ್ ಹಾಕಿದ್ದಾರೆ. ಇಲ್ಲಿ PVC ರಾಫ್ಟರ್ ಶೀಟ್ ಯೂಸ್ ಮಾಡಿರೋವಂಥದ್ದು. TV ಕ್ಯಾಬಿನೆಟ್ ಬರುತ್ತೆ. ಈ ಕಡೆ ಪೂರ್ತಿ ವಿಂಡೋ ಕೊಟ್ಟಿರುವಂಥದ್ದು ನಿಮಗೆ UPVC. ಮೇಲ್ಗಡೆ ನಿಮಗೆ ಫಿಕ್ಸೆಡ್ ವಿಂಡೋ ಸಿಗುತ್ತೆ. ಕೆಳಗಡೆ ಸ್ಲೈಡಿಂಗ್ ಡೋರ್ಸ್ ಕೊಟ್ಟಿದ್ದಾರೆ ಬಾಲ್ಕನಿಗೆ ಹೋಗೋದಕ್ಕೆ. ಹಾಗೆ ನಿಮಗೆ ಝೂಮಲ್ಲಿ ಲೈಟ್ ಬರುತ್ತೆ. ಇಲ್ಲಿ ನೋಡ್ಬೋದು, ಡಿಸೈನರ್ ಲೈಟ್ಸ್ ಹಾಕಿರೋವಂಥದ್ದು ಎಲ್ಲ. ಸೀಲಿಂಗ್ ನಿಮಗೆ ಹೈಟ್ ಇರೋದ್ರಿಂದ ತುಂಬ ಚೆನ್ನಾಗಿ ಬರುವಂಥದ್ದು. ಇನ್ನು ಇಲ್ಲಿ ನೀವು ಬಾಲ್ಕನಿಗೆ ಬಂದರೆ MS ಎಲಿವೇಶನ್ ಡಿಸೈನ್ ಮಾಡಿರುವಂಥದ್ದು, ನೋಡ್ಬೋದು. MS ಟ್ಯೂಬ್ಸ್ ಯೂಸ್ ಮಾಡಿರುವಂಥದ್ದು. ಇದು ವುಡನ್ ಫಿನಿಶಿಂಗ್ ಪೇಂಟಿಂಗ್ ಮಾಡಿದ್ದಾರೆ. MS ಟ್ಯೂಬ್ ಯೂಸ್ ಮಾಡಿ ಫ್ರಂಟ್ ರೋಡ್ ಸೈಡ್ ಬರೋವಂಥದ್ದು. ಇನ್ನು ಈ ಕಡೆಯಿಂದ ನೀವು ಲಿವಿಂಗ್ನ ವ್ಯೂ ಒಂದ್ಸರಿ ನೋಡ್ಬೋದು. ಸ್ಟೇರ್ ಕೇಸ್ ಹೇಗೆ ಬರುತ್ತೆ ಅಂತ ಕರ್ವ್ ಮಾಡಿರೋವಂಥದ್ದು. ಮೇಲ್ಗಡೆ ಸ್ಟೇರ್ ಕೇಸ್ನಲ್ಲಿ ಎಲ್ಲ ಕಡೆ ಡಿಸೈನರ್ ಲೈಟ್ಸ್ ಯೂಸ್ ಮಾಡಿದ್ದಾರೆ. ಇನ್ನು ಈ ಕಡೆ ಬಂದರೆ ನಮಗೆ ಲಿಫ್ಟ್ ಏರಿಯಾ ಸಿಗುತ್ತೆ. ಲಿಫ್ಟ್ ಏರಿಯಾ ಪಕ್ಕದಲ್ಲೇ ಡೈನಿಂಗ್ ಏರಿಯಾ ಸಿಗುವಂಥದ್ದು. ಓಪನ್ ಕಿಚನ್ ಏರಿಯಾಗೆ ಡೈನಿಂಗ್ ಏರಿಯಾ ಸಿಗುತ್ತೆ. ಇಲ್ಲಿ ಓಪನ್ ಕಿಚನ್ ಏರಿಯಾ ಬರುವಂಥದ್ದು. ಓಪನ್ ಕಿಚನ್ ಬರುತ್ತೆ. ಕಾರ್ನರಲ್ಲಿ ಪ್ಯಾಂಟ್ರಿ ಯೂನಿಟ್ ಕೊಟ್ಟಿದ್ದಾರೆ. ಟಾಯ್ಲೆಟ್ ಯೂನಿಟ್ ಕೊಟ್ಟಿರುವಂಥದ್ದು ಇಲ್ಲಿ. ಇನ್ನು ಕಿಚನ್ ಬಾಟಮ್ ಕ್ಯಾಬಿನೆಟ್ಸಲ್ಲಿ ನಿಮಗೆ
7 ಟ್ಯಾಂಡಮ್ ಬಾಕ್ಸ್ ಕೊಟ್ಟಿದ್ದಾರೆ. 7 ಟ್ಯಾಂಡಮ್ ಬಾಕ್ಸ್ ಬರುತ್ತೆ. ಒಂದು ಬಾಟ್ಲ್ ಪುಲ್ ಔಟ್ ಕೊಟ್ಟಿದ್ದಾರೆ. ಸ್ಲ್ಯಾಬ್ನಲ್ಲಿ ಒಂದು 20 mm ಬ್ಲ್ಯಾಕ್ ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಒಂದು ಸ್ಲೈಡಿಂಗ್ UPVC ವಿಂಡೋ ಕೊಟ್ಟಿರುವಂಥದ್ದು ಕಿಚನ್ನಲ್ಲಿ. ಅದರ ಮೇಲೆ ನಿಮಗೆ ಟಾಪ್ ಕ್ಯಾಬಿನೆಟ್ಸಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಎಲ್ಲ ಈ ಕಡೆ ಕೂಡ ನಿಮಗೆ ವಿಂಡೋ ಸಿಗುತ್ತೆ. ಎಲ್ಲ ಸ್ಲೈಡಿಂಗ್ UPVC ವಿಂಡೋ ಕೊಟ್ಟಿರುವಂಥದ್ದು. ಕಾರ್ನರಲ್ಲಿ ನಿಮಗೆ ಒಂದು 2 ಫೀಟ್ನ ಕ್ವೈಟ್ಸ್ ಸಿಂಕ್ ಕೊಟ್ಟಿದ್ದಾರೆ, ನೋಡ್ಬೋದು. ಎಲ್ಲ ಪೂರ್ತಿ ನಿಮಗೆ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಫುಲ್ POP ಫಾಲ್ ಸೀಲಿಂಗ್ ಆಗಿದೆ. ಮತ್ತೆ ಇಲ್ಲಿ ಬಂದರೆ ನಮಗೆ ಇಲ್ಲಿಂದ ಸ್ಟೇರ್ಕೇಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲೂ ಕೂಡ ಲ್ಯಾಂಡಿಂಗ್ನಲ್ಲಿ UPVC ವಿಂಡೋ ಕೊಟ್ಟಿದ್ದಾರೆ, ಫಿಕ್ಸೆಡ್ ವಿಂಡೋ. ಮೇಲಿಂದ ನೋಡ್ಬೋದು ನೀವು ಲಿವಿಂಗ್ನ ವ್ಯೂ ಹೇಗಿದೆ ಅಂತ. ಡಬಲ್ ಹೈಟ್ ಲಿವಿಂಗ್ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿರುವಂಥದ್ದು. ಸೆಕೆಂಡ್ ಫ್ಲೋರ್ಗೆ ಬಂದರೆ ನಮಗೆ ಮೊದಲು ಲಿಫ್ಟ್ ಏರಿಯಾ ಸಿಗುತ್ತೆ, ಹಾಗೆ ಒಂದು ರೂಮ್ ಸಿಗುವಂಥದ್ದು ಈ ಫ್ಲೋರ್ನಲ್ಲಿ. ದೊಡ್ಡದಾದಂಥ ಒಂದು UPVC ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ಕಾಟ್ ಬರುತ್ತೆ. ಈ ಕಡೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿರುವಂಥದ್ದು. ಗ್ಲಾಸ್ ಡೋರ್ಸ್ ಯೂಸ್ ಮಾಡಿರುವಂಥದ್ದು. ಅಲ್ಯೂಮಿನಿಯಂ ಹಾಗೆ ಗ್ಲಾಸ್ ಯೂಸ್ ಮಾಡಿರುವಂಥ ಡೋರ್ ಸಿಗುತ್ತೆ ವಾರ್ಡ್ರೋಬ್ಸಲ್ಲಿ. ಫ್ಯಾನ್ ಇನ್ಸ್ಟಾಲ್ ಆಗಿದೆ. ಸೀಲಿಂಗ್ನಲ್ಲಿ ಪೂರ್ತಿ ನಿಮಗೆ POP ಮಾಡಿರುವಂಥದ್ದು. ಇಲ್ಲಿ ಮೇಲೆ ನೋಡೋದಾದ್ರೆ ನೀವು ಆ್ಯಂಬಿಯಂಟ್ ಲೈಟಿಂಗ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಡ್ರೆಸ್ಸಿಂಗ್ ಮಿರರ್ ಬರುತ್ತೆ, ನೋಡ್ಬೋದು. ಈ ಕಡೆ ವಾರ್ಡ್ರೋಬ್ ಬರುತ್ತೆ, ಬ್ಯಾಕ್ ಪ್ಯಾನಲಿಂಗ್ ಮಾಡಿದ್ದಾರೆ. ಈ ಕಡೆ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಬಾತ್ರೂಮ್ಸಲ್ಲಿ ಕೂಡ ನಿಮಗೆ UPVC ವಿಂಡೋಸ್ ಯೂಸ್ ಮಾಡಿರುವಂಥದ್ದು. ವಾಲ್ಸ್ನಲ್ಲಿ ಪೂರ್ತಿ ಸೀಲಿಂಗ್ವರೆಗೂ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ಜಾಗ್ವಾರ್ನ ವಾಲ್ ಮಿಕ್ಸ್ಚರ್ ಬರುತ್ತೆ. ಶವರ್ ಇಲ್ಲಿ ರೂಫಿಂದ ಬರುವಂಥದ್ದು, ಫಾಲ್ ಸೀಲಿಂಗ್ನಲ್ಲಿ ಕೊಟ್ಟಿರುವಂಥದ್ದು. ವೆಸ್ಟರ್ನ್ ಕಮೋಡ್ ಬರುತ್ತೆ. ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಮಿರರ್ ಕೊಟ್ಟಿರುವಂಥದ್ದು ವಿತ್ ಲೈಟ್ ಬರುವಂಥದ್ದು ಮಿರರ್ನಲ್ಲಿ. ಇನ್ನು ಇಲ್ಲಿಂದ ಮತ್ತೆ ನಾವು ಹೊರಗಡೆ ಬಂದರೆ ಇಲ್ಲಿ ಲಿಫ್ಟ್ ಏರಿಯಾ ಸಿಗುವಂಥದ್ದು. ಇಲ್ಲಿಂದ ಮೇಲೆ ಹೋಗ್ಬೋದು. ಲಿಫ್ಟ್ನಲ್ಲಿ ಹೋಗೋಣ. ಲಿಫ್ಟ್ ಫ್ರಂಟ್ ವಾಲ್ ಸೇಮ್ ನಿಮಗೆ ಎಲ್ಲ ಫ್ಲೋರ್ನಲ್ಲೂ ಸೇಮ್ ಗ್ರಾನೈಟ್ ಆಗಿ ಟೈಲ್ನಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಲಿಫ್ಟ್ ಆಪ್ರೇಷನ್ ಇರೋಂಥದ್ದಾಗಲೇ ಆಪ್ರೇಟ್ ಆಗ್ತಾಯಿದೆ. ಪ್ಯಾನಲ್ ನೋಡ್ಬೋದು ನೀವು. ಮಾಡಿರುವಂಥದ್ದು. ಥರ್ಡ್ ಫ್ಲೋರ್ನಲ್ಲಿ ಸೇಮ್ ಕೆಳಗೆ ನೋಡಿದಾಗೆ ನಾವು ಸೆಕೆಂಡ್ ಫ್ಲೋರ್ನಲ್ಲಿ ನೋಡಿದಾಗೆ ಈ ಫ್ಲೋರ್ನ ಕೂಡ ಸೇಮ್ ಸೈಜ್ನ ರೂಮ್ ಸಿಗುತ್ತೆ. ಇಲ್ಲಿ ಕಾಟ್ ಕೊಟ್ಟಿರುವಂಥದ್ದು ಕ್ವೀನ್ ಸೈಜ್ ಕಾಟ್ ಸಿಗುತ್ತೆ. ಬ್ಯಾಕ್ ಪ್ಯಾನಲಿಂಗ್ ಮಾಡಿದ್ದಾರೆ. ಇಲ್ಲಿ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಸೀಲಿಂಗ್ ಪೂರ್ತಿ ನಿಮಗೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಆಂಬಿಯಂಟ್ ಲೈಟಿಂಗ್ ಕೂಡ ಮಾಡಿದ್ದಾರೆ. ಇಲ್ಲಿ ದೊಡ್ಡದಾದಂಥ ಸ್ಲೈಡಿಂಗ್ UPVC ವಿಂಡೋ ಬರುತ್ತೆ. ಈ ಕಡೆ ಮಿರರ್ಸ್ ಕೊಟ್ಟಿರುವಂಥದ್ದು, ವಾರ್ಡ್ರೋಬ್ನಲ್ಲೇ ಮಿರರ್ಸ್ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಕಾಟ್ ಬ್ಯಾಕ್ ಸೈಡಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು ನೋಡ್ಬೋದು. ಸೇಮ್ ಸೈಜ್ನ ವಾಶ್ರೂಮ್ ಬರುತ್ತೆ. ಕೆಳಗಡೆ ನೋಡಿದಾಗಲೇ ಇಲ್ಲೂ ಕೂಡ ಶವರ್ ಬಂದು ಮೇಲೆ ಕೊಟ್ಟಿರುವಂಥದ್ದು ಫಾಲ್ ಸೀಲಿಂಗ್ನಲ್ಲಿ. ಹಾಗೆ ನಿಮಗೆ ಈ ಮಿರರಲ್ಲಿ ಕೂಡ ನಿಮಗೆ ವಾರ್ಡ್ರೋಬ್ ಇರುವಂಥದ್ದು ನೋಡ್ಬೋದು. ಇಲ್ಲಿ ವಾರ್ಡ್ರೋಬ್ಸ್ ಬರುತ್ತೆ. ವಾರ್ಡ್ರೋಬ್ ಇರುವಂಥದ್ದು ಇಲ್ಲಿ ವಾರ್ಡ್ರೋಬ್ ಡೋರ್ನಲ್ಲಿ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು. ಸೇಮ್ ಕೆಳಗಡೆ ರೂಮಲ್ಲಿ ಕೂಡ ಸೇಮ್ ಇದೇ ಥರ ಬರುತ್ತೆ. ಎಲ್ಲ ರೂಮ್ಸಲ್ಲೂ ಫ್ಯಾನ್ಸ್ ಕೂಡ ಇನ್ಸ್ಟಾಲ್ ಆಗಿದೆ. ಇಲ್ಲಿಂದ ಮತ್ತೆ ನಾವು ಮೇಲೆ ಹೋದರೆ ನಿಮಗೆ ಟೆರೆಸ್ ಏರಿಯಾ ಸಿಗುತ್ತೆ. ನಿಮಗೆ ಥರ್ಡ್ ಫ್ಲೋರ್ನಲ್ಲಿ ಕೆಳಗಡೆ ಕೂಡ ನಿಮಗೆ ಒಂದು ರೂಮ್ ಕೊಟ್ಟಿರುವಂಥದ್ದು. ಇಲ್ಲಿ ಒಂದು ರೂಮ್ ಬರುವಂಥದ್ದು. ಸ್ಟಡಿ ಟೇಬಲ್ ಮಾಡಿದ್ದಾರೆ ಎಂಟ್ರೆನ್ಸ್ನಲ್ಲೇ. ನಾರ್ತ್ ಈಸ್ಟ್ ಕಾರ್ನರ್ಗೆ ಕರೆಕ್ಟಾಗಿ ಸ್ಟಡಿ ಟೇಬಲ್ ಮಾಡಿರುವಂಥದ್ದು. ಇಲ್ಲಿ ಫಿಕ್ಸೆಡ್ ವಿಂಡೋ ಕೊಟ್ಟಿದ್ದಾರೆ ಸನ್ಲೈಟ್ಗೋಸ್ಕರ. ಈ ಕಡೆ ಕಾಟ್ ಬರುತ್ತೆ, ಕಿಂಗ್ ಸೈಜ್ ಕಾಟ್. ಹಾಗೆ
ಕಾಟ್ ಬ್ಯಾಕ್ ಸೈಡ್ ವಾಲ್ ಪ್ಯಾನಲಿಂಗ್ ಮಾಡಿರೋವಂಥದ್ದು. ನೀವು ಕುಷನಿಂಗ್ ಬೇಕಾದರೂ ಮಾಡ್ಕೋಬೋದು. ರಾಫ್ಟರ್ ಶೀಟ್ ಕೂಡ ಯೂಸ್ ಮಾಡಿದ್ದಾರೆ. ಇಲ್ಲಿ ಫ್ಯಾನ್ ಕೂಡ ಹಾಕಿರೋವಂಥದ್ದು. ಸೀಲಿಂಗ್ನಲ್ಲಿ ಪೂರ್ತಿ POP ಇಂದ ಫಾಲ್ ಸೀಲಿಂಗ್ ಆಗಿ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಬಾಲ್ಕನಿ ಕೂಡ ಬರುತ್ತೆ ಈ ರೂಮಲ್ಲಿ. ಎಲ್ಲ UPVC ಸ್ಲೈಡಿಂಗ್ ಡೋರ್ ಕೊಟ್ಟಿರೋವಂಥದ್ದು ಬಾಲ್ಕನಿನಲ್ಲಿ. ರೈಲಿಂಗ್ ಬಂದು SS2 ಆಗಿ ಟಫಾನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಇಲ್ಲ ಆರ್ಕಿಟೆಕ್ಟ್ ಸ್ಟೈಲಲ್ಲಿ ಮಾಡಿರೋವಂಥದ್ದು ನೋಡ್ಬೋದು ನೀವು. ನಾವು ವಾಕಿಂಗ್ ವಾರ್ಡ್ರೋಬ್ ಬರುತ್ತೆ ಕಾಟ್ ಬ್ಯಾಕ್ ಸೈಡ್ನಲ್ಲಿ. ಕಾಟ್ ಬ್ಯಾಕ್ ಸೈಡ್ ಬಂದರೆ ನಮಗೆ ಇಲ್ಲಿ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಈ ಕಡೆ 2 ಡೋರ್ ಓಪನ್ ಟೈಪ್ ವಾರ್ಡ್ರೋಬ್ ವಿತ್ ಮಿರರ್ ಬರುವಂಥದ್ದು. ಡೋರ್ನಲ್ಲಿ ಮಿರರ್ ಕೊಟ್ಟಿದ್ದಾರೆ. ಈ ಕಡೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಬಾತ್ರೂಮಲ್ಲಿ ನಿಮಗೆ ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಬರುತ್ತೆ. ವೆಸ್ಟರ್ನ್ ಕಮರ್ ಹಾಗೆ ಬಾಡಿ ಲೈಟ್ ಹಾಕಿರುವಂಥದ್ದು. ಇಲ್ಲಿ ಜಾಗ್ವಾರ್ನ ಬಾಡಿ ಲೈಟ್ ಹಾಕಿದ್ದಾರೆ. ಸೀಲಿಂಗ್ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಎಲ್ಲ ವಾಶ್ರೂಮ್ಸಲ್ಲೂ ನಿಮಗೆ ಫಾಲ್ ಸೀಲಿಂಗ್ ಮಾಡಿರೋವಂಥದ್ದು. ಸ್ಟಡಿ ಟೇಬಲ್ ಕೂಡ ನೋಡ್ಬೋದು ನೀವು, ಡಿಫ್ರೆಂಟಾಗಿ ಮಾಡಿರೋವಂಥದ್ದು. ಇನ್ನು ಇಲ್ಲಿಂದ ಮತ್ತೆ ನಾವು ಮೇಲೆ ಬಂದರೆ ಈ ರೂಮು ಆಗಲೇ ನೋಡಾಯಿತು. ಟೆರೆಸಲ್ಲಿ ಹೇಗೆ ಹೋಗೋದಕ್ಕೆ ಇಲ್ಲಿ ಡೋರ್ ಕೊಟ್ಟಿರುವಂಥದ್ದು. ಇಲ್ಲಿ ನೋಡ್ಬೋದು ಡಕ್ಟ್ ಬರುತ್ತೆ. ಇಲ್ಲಿ ಸ್ಟೇರ್ಕೇಸ್ ಏರಿಯಾನಲ್ಲಿ ಪೂರ್ತಿ ನಿಮಗೆ ಗ್ರೌಂಡ್ ಫ್ಲೋರ್ವರೆಗೂ ಡಕ್ಟ್ ಬರುವಂಥದ್ದು. ಸನ್ಲೈಟ್ಗೋಸ್ಕರ ಕೊಟ್ಟಿರುವಂಥದ್ದು. ಇಲ್ಲಿ ಒಂದು ಗ್ಲಾಸ್ ಇನ್ಸ್ಟಾಲ್ ಮಾಡಿದ್ದಾರೆ ಹೆಡ್ರೂಮ್ನಲ್ಲಿ. ಮೇಲೆ ಗ್ಲಾಸ್ ಕೊಟ್ಟಿರುವಂಥದ್ದು ಸನ್ಲೈಟ್ಗೋಸ್ಕರ. ಇಲ್ಲಿ ಸೀಟೌಟ್ ಏರಿಯಾ ಕೊಟ್ಟಿರುವಂಥದ್ದು ನೋಡ್ಬೋದು. ಸೀಟೌಟ್ ಏರಿಯಾಗೆ ಬರೋದಕ್ಕೆ ಡೋರ್ ಕೊಟ್ಟಿದ್ದಾರೆ. ಹಾಗೆ ಟೆರಸ್ಗೆ ಹೋಗೋದಕ್ಕೆ ಇಲ್ಲಿ ಲ್ಯಾಡರ್ ಸಿಗುತ್ತೆ ನೋಡ್ಬೋದು. ಮೆಸ್ಸಿಂದ ಲ್ಯಾಡರ್ ಮಾಡಿದ್ದಾರೆ. ಮೇಲೆ ಟ್ಯಾಂಕ್ ರೂಮ್ ಟೆರಸ್ಗೆ ಹೋಗೋದಕ್ಕೆ ಟ್ಯಾಂಕ್ ರೂಮ್ ಮೇಂಟೆನೆನ್ಸ್ಗೆ ಮಾಡಿರುವಂಥದ್ದು ಇದು. ಇನ್ನು ಇಲ್ಲಿಂದ ಮತ್ತೆ ಸ್ಟೇರ್ಕೇಸ್ ಕಂಟಿನ್ಯೂ ಆಗುವಂಥದ್ದು. ಸ್ಕೈಲೈಟ್ ನೋಡ್ಬೋದು ನೀವು, ಇಷ್ಟು ಓಪನ್ ಸ್ಪೇಸ್ ಆಗಿದೆ ಅಂತ. ಇದು ಲೈಟ್ ತುಂಬ ಚೆನ್ನಾಗಿದೆ, ಸನ್ಲೈಟ್. ಇಲ್ಲಿ ಇಲ್ಲೂ ಡೋರ್ ಸಿಗುತ್ತೆ. ಇಲ್ಲಿ ನಾವು ಹೊರಗೆ ಬಂದರೆ ಟೆರೆಸ್ ಏರಿಯಾ ಸಿಗುತ್ತೆ. ಇಲ್ಲಿ ಚಿಕ್ಕದಾದಂಥ ಟೆರೆಸ್ ಸಿಗುವಂಥದ್ದು. ಈ ಕಡೆ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಬರುತ್ತೆ, ಟೆರೆಸ್ ಕೂಡ ಬರುತ್ತೆ ನೋಡ್ಬೋದು. ಎಲ್ಲ ಪೂರ್ತಿ ನಿಮಗೆ ಆರ್ಕಿಟೆಕ್ಟ್ ಸ್ಟೈಲಲ್ಲಿ ಕಟ್ಟಿರುವಂಥದ್ದು. ಆರ್ಕಿಟೆಕ್ಟ್ ಪ್ಲ್ಯಾನ್ ಮಾಡಿಸಿ ಕಟ್ಟಿರುವಂಥ ಬಿಲ್ಡಿಂಗ್ ಇದು. ಏಕಾತಾ ಸೈಟ್ನಲ್ಲಿ ಕಟ್ಟಿರುವಂಥದ್ದು. ನಾಗರಬಾವಿ ಅಂಬೇಡ್ಕರ್ ಕಾಲೇಜ್ ಸಿಗ್ನಲಿಂದ ನಿಮಗೆ ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರುವಂಥದ್ದು. BDA ಲೇಔಟ್ ಅಟ್ಯಾಚ್ ಬರುವಂಥದ್ದು. ಸರಂಬಿ ಲೇಔಟ್, ವಿಶ್ವೇಶ್ವರ ಲೇಔಟ್ ಅಟ್ಯಾಚ್ ಬರುವಂಥ ಸೈಟ್ ಇದು. ಏಕಾತಾ ಆಗಿದೆ. 100% ಲೀಗಲ್ ಡಾಕ್ಯುಮೆಂಟ್ ಇದೆ. ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲಿ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ನ ಪ್ರೈಸ್ ಆಗಿ ಡೀಟೇಲ್ಸ್ ಬಂದು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀವಿ, ಚೆಕ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು. ವಂದನೆಗಳು. ನವಜೋನ್ ಪ್ರಾಪರ್ಟಿ.